ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 31-10-2023. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಪೂಜಾರಿಯಿಂದ ಪೂಜ್ಯ, ಭಿಕ್ಷುಕರಿಂದ ರಾಜರಾಗುತ್ತಿದ್ದೀರಿ. ಆದ್ದರಿಂದ ನೀವು ಅಪಾರ ಖುಷಿಯಲ್ಲಿರಬೇಕು, ಎಂದೂ ಅಳಬಾರದು. ಮಧುರ ಮಕ್ಕಳೇ, ನೀವೀಗ ಪೂಜಾರಿಯಿಂದ ಪೂಜ್ಯ, ಭಿಕ್ಷುಕರಿಂದ ರಾಜರಾಗುತ್ತಿದ್ದೀರಿ. ಆದ್ದರಿಂದ ನೀವು ಅಪಾರ ಖುಷಿಯಲ್ಲಿರಬೇಕು, ಎಂದೂ ಅಳಬಾರದು. ಪ್ರಶ್ನೆ: ಅವಿನಾಶಿ ಜ್ಞಾನ ರತ್ನಗಳ ಮಳೆಯಿಂದ ಶ್ರೀಮಂತ ಭಾರತವನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯು ನಿಮ್ಮನ್ನು ಯಾವ ಮಾತಿನಲ್ಲಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ? ಅವಿನಾಶಿ ಜ್ಞಾನ ರತ್ನಗಳ ಮಳೆಯಿಂದ ಶ್ರೀಮಂತ ಭಾರತವನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯು ನಿಮ್ಮನ್ನು ಯಾವ ಮಾತಿನಲ್ಲಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ? ಉತ್ತರ: ಮಕ್ಕಳೇ, ಹೇಗೆ ನಾನು ರೂಪ ಬಸಂತನಾಗಿದ್ದೇನೆಯೋ ಹಾಗೆಯೇ ನಿಮ್ಮನ್ನು ರೂಪ ಬಸಂತರನ್ನಾಗಿ ಮಾಡುತ್ತೇನೆ. ಯಾವ ಅವಿನಾಶಿ ಜ್ಞಾನ ರತ್ನಗಳು ನಿಮಗೆ ಸಿಕ್ಕಿವೆಯೋ ಅವನ್ನು ಧಾರಣೆ ಮಾಡಿ ಬಾಯಿಂದ ದಾನ ಮಾಡಿ. ಇದೇ ಮಹಾದಾನದಿಂದ ಶ್ರೀಮಂತ ಭಾರತವಾಗುವುದು. ಹೇಗೆ ನೀವು ಮಕ್ಕಳು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರೋ ಹಾಗೆ ಅನ್ಯರಿಗೂ ಕೊಡಿ. ಎಲ್ಲರಿಗೆ ಮಾರ್ಗವನ್ನು ತಿಳಿಸುವುದು ಸುಖದಾಯಿಯಾಗುವುದೇ ನಿಮ್ಮ ಕರ್ತವ್ಯವಾಗಿದೆ. ಗೀತೆ: ನ್ಯಾಯದ ಮಾರ್ಗದಲ್ಲಿ. ಓಂ ಶಾಂತಿ. ಈ ಗೀತೆಯು ಕಾಂಗ್ರೆಸ್ಸಿನವರಿಗೂ ಹೋಲುತ್ತದೆ, ನೀವು ಮಕ್ಕಳಿಗೂ ಹೋಲುತ್ತದೆ. ಏಕೆಂದರೆ ಅವರೂ ಸಹ ಸಹನೆ ಮಾಡಿ ಆಂಗ್ಲರಿಂದ ಭಾರತವನ್ನು ಮುಕ್ತಗೊಳಿಸಿದರು. ಅಂದಾಗ ಇದು ಅವರ ಖುಷಿಯಲ್ಲಿದೆ. ಖುಷಿಯನ್ನಂತೂ ಆಚರಿಸುತ್ತಿರುತ್ತಾರೆ. ಭಲೆ ಅವರು ಎಷ್ಟೇ ಮಾಡಿದರೂ ಸಹ ಹಳೆಯ ಪ್ರಪಂಚವಂತೂ ಬದಲಾಗಲಿಲ್ಲವಲ್ಲವೇ? ಪ್ರಪಂಚವಂತೂ ಅದೇ ಹಳೆಯದೇ ಆಗಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಶ್ರೀಮತದ ಅನುಸಾರ ನಾವು ಈ ಪ್ರಪಂಚವನ್ನು ಪರಿವರ್ತಿಸುತ್ತಿದ್ದೇವೆ. ಆದರೆ ಅವರು ಶ್ರೀಮತವೆಂದು ಹೇಳುವುದಿಲ್ಲ. ಶ್ರೀಮತವು ಒಬ್ಬ ಭಗವಂತನದ್ದಾಗಿದೆ. ನೀವೀಗ ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತದ ಮೇಲಿದ್ದೀರಿ. ಆದರೆ ಅವರು ಕೃಷ್ಣನ ಮೇಲೆ ಹಾಕಿಬಿಟ್ಟಿದ್ದಾರೆ. ಇದು ಶ್ರೀ ಶಿವ ತಂದೆಯ ಮತವಾಗಿದೆ ಎಂದು ಈಗ ನೀವು ಮಕ್ಕಳಿಗೆ ತಿಳಿದಿದೆ. ಕೃಷ್ಣನಿಗೆ ತಂದೆ ಎಂದು ಹೇಳುವುದು ಶೋಭಿಸುವುದಿಲ್ಲ. ಶ್ರೀ ಶಿವ ತಂದೆಯ ಮತವೆಂದು ಹೇಳಲಾಗುತ್ತದೆ. ಆದರೆ ಶ್ರೀಕೃಷ್ಣ ತಂದೆಯ ಮತವಾಗಿದೆ ಎಂದು ಹೇಳುವುದಿಲ್ಲ. ನೀವು ಮಕ್ಕಳು ಭಾರತವನ್ನು ಪುನಃ ಪವಿತ್ರವನ್ನಾಗಿ ಮಾಡುತ್ತಿದ್ದೀರಿ. ಭಾರತ ಖಂಡವೇ ಮುಖ್ಯವಾಗಿದೆ, ಏಕೆಂದರೆ ಇದು ಬೇಹದ್ದಿನ ತಂದೆಯ ಜನ್ಮಸ್ಥಳವಾಗಿದೆ. ಇಡೀ ಪ್ರಪಂಚದ ಮನುಷ್ಯ ಮಾತ್ರರ ತಂದೆಯು ಯಾರಾಗಿದ್ದಾರೆ? ಅರ್ಥಾತ್ ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರ ಜನ್ಮಸ್ಥಳವೂ ಇದಾಗಿದೆ. ಇದಕ್ಕೆ ಸರ್ವೋತ್ತಮ ತೀರ್ಥಸ್ಥಾನವೆಂದು ಹೇಳಲಾಗುತ್ತದೆ. ಇದರಂತಹ ಶ್ರೇಷ್ಠಾತಿ ಶ್ರೇಷ್ಠ ತೀರ್ಥಸ್ಥಳವು ಯಾವುದೂ ಇಲ್ಲ. ಆದರೆ ಗೀತೆಯಲ್ಲಿ ಹೆಸರನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಈ ಭಾರತವು ಬೇಹದ್ದಿನ ತಂದೆಯ ಜನ್ಮಸ್ಥಳವಾಗಿದೆ ಎಂಬುದನ್ನು ಭಾರತವಾಸಿಗಳು ತಾವೇ ತಿಳಿದುಕೊಂಡಿಲ್ಲ. ಶಿವರಾತ್ರಿಯನ್ನು ಆಚರಿಸುತ್ತಾರೆ. ಆದರೆ ಶಿವ ಯಾರು, ಯಾವಾಗ ಬಂದರು, ಅವರ ನಾಮ ರೂಪವೇನೆಂಬುದು ತಿಳಿದುಕೊಂಡಿಲ್ಲ. ಅದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಇದು ಪರಮಾತ್ಮನ ರೂಪವೆಂದು ಮನುಷ್ಯರು ಸ್ಪಷ್ಟವಾಗಿ ತಿಳಿಯಲೆಂದು ಶಿವಲಿಂಗದ ಚಿತ್ರದಲ್ಲಿ ಬಿಳಿಯ ನಕ್ಷತ್ರವನ್ನು ತೋರಿಸುತ್ತಾರೆ. ಆದರೆ ಪೂಜೆ ಇತ್ಯಾದಿಗಳನ್ನು ಹೇಗೆ ಮಾಡುವುದು? ಆದ್ದರಿಂದ ಬಹಳ ದೊಡ್ಡ ರೂಪವನ್ನು ಮಾಡುತ್ತಾರೆ.
ವಾಸ್ತವದಲ್ಲಿ ಪರಮಾತ್ಮನು ನಕ್ಷತ್ರದಂತಿದ್ದಾರೆ. ತಂದೆಯು ವಜ್ರದ ವ್ಯಾಪಾರಿಯೂ ಆಗಿದ್ದಾರೆ. ತಂದೆಗೆ ಗೊತ್ತಿದೆ, ಒಂದು ಕಲ್ಲು ಈ ರೀತಿ ಇರುತ್ತದೆ, ಅದನ್ನು ಸ್ಟಾರ್, ರೂಬಿ, ಮಾಣಿಕ್ಯ, ನೀಲಂ ಇತ್ಯಾದಿಯಾಗಿ ಹೇಳುತ್ತಾರೆ. ಅದು ಬಹಳ ಅತ್ಯಮೂಲ್ಯವಾಗಿರುತ್ತದೆ. ಪತ್ರಿಕೆಯಲ್ಲಿಯೂ ಬಂದಿತ್ತು, ಎಲ್ಲದಕ್ಕಿಂತ ದೊಡ್ಡ ವಜ್ರವು ಇಂತಹದ್ದಾಗಿದೆ ಎಂದು. ಆ ವಜ್ರವು ಇಂತಹವರಿಂದ ಕಳವು ಆಗಿದೆ ಎಂದು ಬಂದಿತ್ತು. ಅಂದಾಗ ಈ ಶಿವಲಿಂಗವು ಕೆಂಪು ಬಣ್ಣದಲ್ಲಿ, ಅದರ ನಡುವೆ ಬಿಳಿಯ ನಕ್ಷತ್ರವಿದೆ. ಸ್ಟಾರ್ ಲೈನ್ ಇದನ್ನು ತಿಳಿಸುವುದರಲ್ಲಿ ಬಹಳ ಸಹಜವಾಗುವುದು. ನಕ್ಷತ್ರವು ಬಿಳಿಯ ಬಣ್ಣದ್ದಾಗಿರುತ್ತವೆ. ಆತ್ಮವೂ ಸಹ ಬಿಳಿಯ ಬಣ್ಣದಲ್ಲಿಯೇ ಸಾಕ್ಷಾತ್ಕಾರವಾಗುತ್ತದೆ. ವಸ್ತುವಂತೂ ಇದೇ ಆಗಿದೆ, ಕೇವಲ ನಕ್ಷತ್ರದ ರೂಪದಲ್ಲಿ ಇಡಲೇಬೇಕಾಗಿದೆ. ಮತ್ತೇನನ್ನು ಬರೆಯುವ ಅವಶ್ಯಕತೆ ಇಲ್ಲ. ಇದನ್ನು ತಿಳಿಸಲು ಬಹಳ ಸಹಜವಾಗುವುದು. ಕೆಳಗಡೆ ಈ ಬರವಣಿಗೆಯೂ ಇರಬೇಕು, ಸ್ವರ್ಗದ ರಾಜ್ಯಭಾಗ್ಯವು ತಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಏಕೆಂದರೆ ಇವರು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಸ್ಟಾರ್ ಲೈನ್ ಅನ್ನು ಹಾಕಬೇಕಾಗುತ್ತದೆ. ಈಗ ತಂದೆಯು ಆದೇಶ ನೀಡುತ್ತಿದ್ದಾರೆ ಅಂದಾಗ ತಕ್ಷಣ ಆ ಕೆಲಸ ಮಾಡಿಬಿಡಬೇಕು. ಇಂತಹ ಕಲ್ಲುಗಳು ಇರುತ್ತವೆ. ಅದರಲ್ಲೂ ನಕ್ಷತ್ರವು ಬಹಳ ಸುಂದರವಾಗಿ ಕಾಣಿಸುತ್ತದೆ. ಅದಕ್ಕೆ ಬಹಳ ಬೆಲೆಯಿದೆ. ಸತ್ಯಯುಗದಲ್ಲಂತೂ ಈ ವಸ್ತುಗಳಿಗೆ ಬೆಲೆ ಇರುವುದಿಲ್ಲ. ಅಲ್ಲಿ ಈ ವಜ್ರಗಳನ್ನು ಕಲ್ಲಿನ ಸಮಾನ ಮಹಲ್ಲುಗಳಲ್ಲಿ ಹಾಕುತ್ತಿರುತ್ತಾರೆ. ಈ ಜಗತ್ತು ಈಗ ಪರಿವರ್ತನೆ ಆಗುತ್ತಿದೆ. ನಾವು ಸ್ವರ್ಗದ ಮಾಲೀಕರಾಗಲು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ, ಓದುತ್ತಿದ್ದೇವೆ ಎಂಬುದು ನಿಮಗೆ ಗೊತ್ತಿದೆ. ಯಾರೆಷ್ಟು ಓದುತ್ತಾರೆಯೋ ಅಷ್ಟು ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಓದಬೇಕು ಮತ್ತು ಓದಿಸಬೇಕು, ಅರ್ಥಾತ್ ತಮ್ಮ ಸಮಾನ ಮಾಡಬೇಕು. ಆಗಲೇ ಉತ್ತಮ ಪದವಿಯನ್ನು ಪಡೆಯಲು ಸಾಧ್ಯ. ನಾವು ಬ್ರಾಹ್ಮಣರಾಗಿದ್ದೇವೆ. ನಾವು ಸತ್ಯ ಯಾತ್ರೆಯನ್ನು ಕಲಿಸಬೇಕು. ಪ್ರತಿಯೊಬ್ಬರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ಯಾವುದೇ ಮನುಷ್ಯರು ತಂದೆಯನ್ನು ತಿಳಿದುಕೊಂಡಿಲ್ಲ. ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಉಳಿದವರೆಲ್ಲರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಸಿಗುವುದಿಲ್ಲ. ಆತ್ಮ ಅವಿನಾಶಿಯಾಗಿದೆ. ಅದರ ರೂಪದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಶರೀರದಲ್ಲಿ ವ್ಯತ್ಯಾಸವಿದೆ ಹಾಗೂ ಪ್ರತಿಯೊಬ್ಬರ ಪಾತ್ರದಲ್ಲಿ ವ್ಯತ್ಯಾಸವಿದೆ. ಪ್ರತಿಯೊಂದು ಆತ್ಮ ಯಾವುದು ಬೆಳಗಿನ ನಕ್ಷತ್ರವಾಗಿದೆ, ಅದರಲ್ಲಿ ಅವಿನಾಶಿ ಪಾತ್ರ ತುಂಬಿದೆ. ಇದನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ಭ್ರುಕುಟಿಯ ಮಧ್ಯದಲ್ಲಿ ಅವಿನಾಶಿಯಾದ ನಕ್ಷತ್ರ ಹೊಳೆಯುತ್ತಿದೆ ಎಂದು ಗಾಯನ ಮಾಡುತ್ತಾರೆ. ಎಷ್ಟು ಚಿಕ್ಕ ನಕ್ಷತ್ರ, ಅದರಲ್ಲಿ 84 ಜನ್ಮಗಳ ಪಾತ್ರವು ತುಂಬಿದೆ. ಈ ಮಾತುಗಳನ್ನು ಯಾವಾಗ ಕೇಳುತ್ತಾರೆಯೋ ಇವರಿಗೆ ಓದಿಸುವವರು ಸ್ವಯಂ ಪರಮಾತ್ಮನಾಗಿದ್ದಾರೆ ಎಂದು ತಿಳಿದು ತಾವು ಎಲ್ಲರಿಗೂ ತಿಳಿಸಿ ಎಂದು ಅವಕಾಶ ಕೊಡುತ್ತಾರೆ. ಭಲೆ ಕ್ರಿಶ್ಚಿಯನ್ನರು ಆಂಗ್ಲ ಭಾಷೆಯನ್ನು ತಿಳಿದಿರುತ್ತಾರೆ, ತಾವು ಹಿಂದಿಯಲ್ಲಿ ಹೇಳಿ, ಮತ್ತೆ ಅನುವಾದಕರು ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಿ ಹೇಳುತ್ತಾರೆ. ಅವರ ಬಳಿ ಅನುವಾದಕರು ಇರುತ್ತಾರೆ. ತಂದೆಯ ಪರಿಚಯವನ್ನಂತೂ ಕೊಡಬೇಕು. ಹೇಗೆ ತಂದೆಯು ದುಃಖಹರ್ತ ಸುಖಕರ್ತರಾಗಿದ್ದಾರೆಯೋ ಹಾಗೆಯೇ ಮಕ್ಕಳೂ ಆಗಬೇಕು. ಪ್ರತಿಯೊಬ್ಬರಿಗೂ ಮಾರ್ಗ ತೋರಿಸಬೇಕು. ಅನ್ಯರನ್ನು ಸುಖದಾಯಿಯನ್ನಾಗಿ ಮಾಡುವುದು ನೀವು ಮಕ್ಕಳ ಕರ್ತವ್ಯವಾಗಿದೆ. ತಾವು ಸ್ವಯಂ ತಂದೆಯಿಂದ ಇಷ್ಟು ಆಸ್ತಿಯನ್ನು ಪಡೆಯುತ್ತಿದ್ದೀರೆಂದು ತಮಗೆ ತಿಳಿದಿದೆ ಅಂದ ಮೇಲೆ ಅದನ್ನು ಅನ್ಯರಿಗೂ ಕೊಡಬೇಕಾಗಿದೆ. ಇದು ಮಹಾದಾನವಾಗಿದೆ. ಈ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ಬೆಲೆಯುಳ್ಳದ್ದಾಗಿದೆ.
ಶಾಸ್ತ್ರಗಳ ಮಹಾವಾಕ್ಯ. ಒಂದು ವೇಳೆ ಲಕ್ಷಾಂತರ ರೂಪಾಯಿಗಳಷ್ಟು ಅಮೂಲ್ಯವಾಗಿದ್ದರೆ ಭಾರತವು ಇಷ್ಟು ಕಂಗಾಲಾಗಿ ಏಕೆ ಆಗುತ್ತಿತ್ತು? ಅಂದ ಮೇಲೆ ತಾವು ಮಕ್ಕಳು ತಂದೆಯ ಪರಿಚಯವನ್ನು ಕೊಡಬೇಕು. ಅವರು ಪರಮಾತ್ಮನಾಗಿದ್ದಾರೆ. ಆದರೆ ಅವಿನಾಶಿ ಜ್ಞಾನರತ್ನಗಳ ಮಳೆ ಹೇಗೆ ಸುರಿಸುವುದು? ಅವಶ್ಯಕವಾಗಿ ಶರೀರವು ಬೇಕಾಗಿದೆ. ತಂದೆಯು ಬಂದು ತಮ್ಮನ್ನು ರೂಪವಸಂತರನ್ನಾಗಿ ಮಾಡುತ್ತಾರೆ. ಅವಿನಾಶಿ ಜ್ಞಾನರತ್ನಗಳ ಧಾರಣೆ ಮಾಡಬೇಕು. ಯಾವ ರತ್ನಗಳಿಗೆ ಯಾರು ಬೆಲೆ ಕಟ್ಟಲು ಸಾಧ್ಯವಿಲ್ಲವೋ ಅದನ್ನು ಮುಖದ ಮೂಲಕ ನೀವು ದಾನ ಮಾಡಬೇಕು. ಅದರ ಮೇಲೂ ಸಹ ಒಂದು ಕತೆ ಇದೆ. ಇದೆಲ್ಲವನ್ನು ನೀವು ಧಾರಣೆ ಮಾಡಬೇಕು. ಶಿವ ತಂದೆ ಭೋಲಾನಾಥ ಜೋಳಿಗೆಯನ್ನು ತುಂಬಿಸಿ ಎಂದು ಹೇಳುತ್ತಾರೆ. ಈ ಅವಿನಾಶಿ ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು. ನಂತರ ಅಲ್ಲಿ ತಮ್ಮ ಮಹಲ್ಲುಗಳು ವಜ್ರ ವೈಡೂರ್ಯಗಳದ್ದಾಗಿರುತ್ತದೆ. ಪ್ರತಿಯೊಬ್ಬರಿಗೂ ತಿಳಿಸಬೇಕು, ಎಲ್ಲಿ ತಂದೆ ಇರುತ್ತಾರೆಯೋ ಅದು ನಿರ್ವಾಣಧಾಮ, ಮುಕ್ತಿಧಾಮವಾಗಿದೆ. ಬುದ್ಧ ಮುಂತಾದವರಿಗೆ ನಿರ್ವಾಣಕ್ಕೆ ಹೋದರೆಂದು ಹೇಳಬೇಕು. ಅದು ಸರ್ವರ ಮನೆಯಾಯಿತಲ್ಲವೇ? ಅದು ತಂದೆಯ ಮನೆಯಾಗಿದೆ. ತಂದೆಯು ಈಗ ಸರ್ವರನ್ನು ಕರೆದೊಯ್ಯಲು ಬಂದಿದ್ದಾರೆ. ಅಪಾರ ಧನ ಸಂಪತ್ತನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ತಂದೆಯ ಪರಿಚಯವನ್ನು ತಾವು ಕೊಡದಿದ್ದರೆ ಯಾರು ಕೊಡುತ್ತಾರೆ? ತಂದೆಯು ಹೇಳುತ್ತಾರೆ, ನಾನು ಕ್ರಿಶ್ಚಿಯನ್ ಆಗಿದ್ದೇನೆ, ಇಂತಹ ಧರ್ಮದವನಾಗಿದ್ದೇನೆ ಎನ್ನುವುದೆಲ್ಲವೂ ದೇಹದ ಧರ್ಮವಾಗಿದೆ. ಇದೆಲ್ಲವನ್ನು ಬಿಟ್ಟು ಈಗ ನನ್ನನ್ನು ನೆನಪು ಮಾಡಿ. ಇವರನ್ನೇ ತಾವು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾ ಬಂದಿರಿ. ಅಂತ್ಯಮತಿ ಸೋಗತಿ ಎಂದು ಗಾಯನವಿದೆ. ಗ್ರಂಥದಲ್ಲಿಯೂ ಸಹ ಇದು. ಅಂತಿಮ ಸಮಯದಲ್ಲಿ ಯಾರೋ ಸ್ತ್ರೀಯನ್ನು ಸ್ಮರಿಸುತ್ತಾರೆಯೋ ಈಗ ನಾಯಿ ಹಸುವಂತೂ ಆಗುವುದಿಲ್ಲ, ಆದರೆ ಜನ್ಮವಂತೂ ಸಿಗುತ್ತದೆಯಲ್ಲಿಯೇ. ಅದಕ್ಕಾಗಿ ತಂದೆಯು ಹೇಳುತ್ತಾರೆ, ಆತ್ಮಾಭಿಮಾನಿಗಳಾಗಿ ನನ್ನನ್ನು ನೆನಪು ಮಾಡಿ. ತಾವು ತಮ್ಮ ತಂದೆಯನ್ನು ಹಾಗೂ ಮನೆಯನ್ನು ಮರೆತು ಹೋಗಿದ್ದೀರಿ. ಈಗ ನಾಟಕ ಪೂರ್ಣವಾಗುತ್ತದೆ, ಮತ್ತೆ ಪುನರಾವರ್ತನೆಯಾಗುತ್ತದೆ. ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ ಎಲ್ಲರೂ ತಮ್ಮ ಪಾತ್ರವನ್ನು ಪುನರಾವರ್ತನೆ ಮಾಡಲು ಬಂದಿದ್ದಾರೆ. ಈ ನಾಟಕವು ಅನೇಕ ಸಲ ಪುನಃ ರಚಿಸಿದೆ. ಅದರ ಯಾವುದೇ ಆದಿ ಅಂತ್ಯವಿಲ್ಲ. ನಾಟಕದ ಆದಿ ಅಂತ್ಯವಂತೂ ಇದೆ. ಮತ್ತೆ ಮತ್ತೆ ತಾನಾಗಿಯೇ ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಈ ಮಾತುಗಳು ಯಾರಿಗೆ ಅರ್ಥವಾಗಿದೆಯೋ ಅವರು ಅನ್ಯರಿಗೂ ತಂದೆಯನ್ನು ತಿಳಿದುಕೊಳ್ಳಿ ಎಂದು ಹೇಳಬೇಕು. ತಂದೆಯನ್ನು ತಿಳಿಯದೇ ಇರುವ ಕಾರಣ ಮನುಷ್ಯರು ಅನಾಥರಾಗಿದ್ದಾರೆ. ಈಗ ಯುದ್ಧ ಮಾಡಬೇಡಿ ಎಂದು ಪೋಪ್ ಬಂದು ಹೇಳಿದರೂ ಸಹ ಒಪ್ಪಿಕೊಳ್ಳುವುದಿಲ್ಲ. ಕ್ರಿಶ್ಚಿಯನ್ನರ ದೊಡ್ಡವರು ಪೋಪ್ ಆಗಿದ್ದಾರೆ, ಸರ್ವರ ಗುರುವಾಗಿದ್ದಾರೆ. ಅಂದ ಮೇಲೆ ಗುರುವಿನ ಮತದಂತೆ ಏಕೆ ನಡೆಯುವುದಿಲ್ಲ? ಇವರು ಯಾರದೇ ಮಾತನ್ನು ಒಪ್ಪಿಕೊಳ್ಳುವವರಲ್ಲ. ತಂದೆಯೇ ಬಂದು ಮತವನ್ನು ಕೊಡುತ್ತಾರೆಂದ ಮೇಲೆ ಎಲ್ಲರಿಗೂ ತಿಳಿಸಬೇಕು. ನಿಧಾನವಾಗಿ ಎಲ್ಲ ಧರ್ಮದವರು ಅರ್ಥ ಮಾಡಿಕೊಳ್ಳುತ್ತಾರೆ. ಮೊದಲು ತಾವು ಕೇವಲ ಸ್ವಲ್ಪ ಸಿಂಧಿಗಳು ಮಾತ್ರ ಇದ್ದಿರಿ. ಈಗ ಎಲ್ಲರೂ ಬರಲಾರಂಭಿಸಿದ್ದಾರೆ. ಕ್ರಿಶ್ಚಿಯನ್ನರಿಗೂ ಸಹ ತಂದೆಯ ಪರಿಚಯವನ್ನು ಕೊಡಬೇಕು. ಇದರಿಂದ ಅವರೂ ಸಹ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಹಕ್ಕುದಾರರಾಗಲಿ. ಇದರಲ್ಲಿ ಸುಸ್ತಾಗಬಾರದು. ಈ ಪ್ರದರ್ಶಿನಿ ಬಹಳ ಜೋರಾಗಿ ನಡೆಯುತ್ತದೆ. ಸೇವಾದಾರಿ ಮಕ್ಕಳ ಮೇಲೆ ಸರ್ವೀಸ್ನ ದೊಡ್ಡ ಜವಾಬ್ದಾರಿ ಇದೆ. ಅವರೇ ತಂದೆಯ ಹೃದಯವನ್ನೇರುತ್ತಾರೆ ಹಾಗೂ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಮಹಾದಾನಿಗಳಾಗಬೇಕು ಹಾಗೂ ತಂದೆಯನ್ನು ನೆನಪು ಮಾಡಬೇಕು. ಅವರು ಇನ್ನೊಂದು ಜನ್ಮಕ್ಕೆ ಇನ್ಶೂರ್ ಮಾಡುತ್ತಾರೆ.
ಈಶ್ವರಾರ್ಥವಾಗಿ ಅಥವಾ ಕೃಷ್ಣನ ಹೆಸರಿನಲ್ಲಿ ದಾನ ಮಾಡುತ್ತಾರೆ. ವಾಸ್ತವದಲ್ಲಿ ಕೃಷ್ಣ ಸಾಹುಕಾರ ದಾನ ಮಾಡದಿದ್ದರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುವುದಾದರೂ ಹೇಗೆ? ಅವರೂ ಸಹ ದಾನ ಪಡೆದಿದ್ದಾರೆ ಅಂದ ಮೇಲೆ ಕೃಷ್ಣನು ತಂದೆಯಿಂದ ಆಸ್ತಿಯನ್ನು ಪಡೆದಿದ್ದಾರೆ. ಸ್ವರ್ಗದ ರಾಜಕುಮಾರನಾದ ಅಂದ ಮೇಲೆ ಸ್ವರ್ಗ ಸ್ಥಾಪನೆ ಮಾಡುವವರಿಂದ ಆಸ್ತಿಯನ್ನು ಪಡೆದಿದ್ದಾರಲ್ಲವೇ? ಆದರೆ ಹೇಗೆ ಪಡೆದರು? ಇದು ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದಿಲ್ಲ. ತಂದೆಯೇ ಕೃಷ್ಣನಿಗೆ ಆಸ್ತಿಯನ್ನು ನೀಡಿದ್ದು ಆಸ್ತಿಗೆ ದಾನವೆಂದು ಹೇಳುವುದಿಲ್ಲ. ಕನ್ಯಾದಾನವನ್ನು ಮಾಡುತ್ತಾರಲ್ಲವೇ? ಈಗ ತಂದೆಯು ಹೇಳುತ್ತಾರೆ, ನಾನು ನಿಮಗೆ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡಲು ಬಂದಿದ್ದೇನೆ. ಇದಕ್ಕಾಗಿ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ಭಲೆ ಖರ್ಚಾಗಲಿ ಪರವಾಗಿಲ್ಲ. ನಮ್ಮ ಬಳಿ ಮಕ್ಕಳಂತೂ ಸಾಕ್ಷಾತ್ಕಾರವನ್ನು ಮಾಡಿದ್ದಾರೆ. ಇಬ್ರಾಹಿಂ, ಬುದ್ಧ, ಕ್ರಿಸ್ತ ದೊಡ್ಡವರೆಲ್ಲರೂ ಅಂತಿಮದಲ್ಲಿ ಬರುತ್ತಾರೆ. ಖಂಡಿತ ಕೇಳುತ್ತಾರೆ. ಆಗ ತಾನೇ ಪದವಿ ಪಡೆಯುತ್ತಾರಲ್ಲವೇ? ಮಕ್ಕಳಿಗೆ ಖುಷಿಯಾಗಬೇಕು. ಭಾರತದ ಜೊತೆ ಕ್ರಿಶ್ಚಿಯನ್ ಸಂಬಂಧವು ಬಹಳ ಇದೆ. ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡರೂ ಮತ್ತೆ ಹಿಂತಿರುಗಿಸುತ್ತಿದ್ದಾರೆ. ಅವರು ಭಾರತವನ್ನು ಬಹಳ ಸಂಭಾಲನೆ ಮಾಡಬೇಕು. ಒಂದು ವೇಳೆ ಭಾರತವನ್ನು ಯಾರಾದರೂ ಯುದ್ಧ ಮಾಡಲು ಬಂದರೆ ಎಲ್ಲ ಹಣವೂ ಸಮಾಪ್ತಿಯಾಗುತ್ತದೆ. ಭಾರತದವರು ಹಣವನ್ನು ಬಹಳ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಕಡೆಯಿಂದಲೂ ರಕ್ಷಿಸಲು ಪ್ರಯತ್ನ ಪಡುತ್ತಾರೆ. ಇವರಿಗೆ ಅವಶ್ಯಕವಾಗಿ ಸಹಯೋಗವೂ ಬೇಕು ಮತ್ತು ಅದಕ್ಕಾಗಿ ಸಂಭಾಲನೆಯೂ ಮಾಡಬೇಕು. ತಂದೆಗೆ ಭಾರತವು ಬಡ ದೇಶವಾಗಿದೆ ಎಂದು ಗೊತ್ತಿದೆ. ಅಲ್ಲಿಂದಲೂ ಸಹಯೋಗವನ್ನು ಕೊಡಿಸುತ್ತಾರೆ ಹಾಗೂ ಸ್ವಯಂ ಸಹಯೋಗವನ್ನು ಕೊಡುತ್ತಾರೆ. ಈಗ ಬಹಳ ಚೆನ್ನಾಗಿರುವಂತಹ ಒಂದು ಮಂಟಪವನ್ನು ಮಾಡಿ ಅಲ್ಲಿ ಎಲ್ಲ ಕ್ರಿಶ್ಚಿಯನ್ನರಿಗೂ ನಿಮಂತ್ರಣವನ್ನು ಕೊಡಬೇಕು. ಎಷ್ಟು ಒಳ್ಳೊಳ್ಳೆಯ ಚಿತ್ರಗಳಿವೆ. ಇದರಲ್ಲಿ ಪೂರ್ಣ ಜ್ಞಾನವಿದೆ. ದಿನ ಪ್ರತಿದಿನ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುತ್ತದೆ. ನಿಮಗೆ ಗೊತ್ತಿದೆ, ಇಷ್ಟು ಚಿಕ್ಕ ಆತ್ಮದಲ್ಲಿ ಇಷ್ಟು ದೊಡ್ಡ ಪಾತ್ರವೇ ತುಂಬಿದೆ. ವಿಜ್ಞಾನಿಗಳೂ ಸಹ ಈ ಮಾತಿನ ಮೇಲೆ ಆಶ್ಚರ್ಯ ಪಡುತ್ತಾರೆ. ಯಾರೋ ನಮಗೆ ಪ್ರೇರಣೆ ಕೊಡುತ್ತಿದ್ದಾರೆ ಎಂಬುದನ್ನು ತಿಳಿಯುತ್ತಾರೆ. ವಿನಾಶವಂತೂ ಖಂಡಿತ ಆಗಲೇಬೇಕು. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಶಂಕರನ ಯಾವುದೇ ಮಾತಿಲ್ಲ. ನಿಮಿತ್ತ ಮಾತ್ರವಾಗಿ ಇವರ ಹೆಸರಿಟ್ಟಿದ್ದಾರೆ. ಪ್ರಾಕೃತಿಕ ವಿಕೋಪಗಳಂತೂ ಆಗಲೇಬೇಕು. ಈ ಮಾತುಗಳನ್ನು ಕೇಳುವುದರಿಂದ ಅವರು ಬಹಳ ಖುಷಿ ಪಡುತ್ತಾರೆ. ನಿಮಗೆ ಬಹಳ ಧನ್ಯವಾದಗಳನ್ನು ಹೇಳುತ್ತಾರೆ. ಅನೇಕ ವಿದೇಶಿಯರು ಬರುತ್ತಾರೆ. ನಿಮ್ಮ ಬಳಿಗೆ ಬರುತ್ತಾರೆಂದ ಮೇಲೆ ಅವಶ್ಯಕವಾಗಿ ದಾನ ಮಾಡಬೇಕು. ಈ ಸಮಯದಲ್ಲಿ ಎಲ್ಲರೂ ಅನಾಥರು, ಕಂಗಾಲರಾಗಿದ್ದಾರೆ. ಇಡೀ ಜಗತ್ತು ಅನಾಥವಾಗಿದೆ. ಏಕೆಂದರೆ ಮಾತಾಪಿತರ ಪರಿಚಯವಿಲ್ಲ. ತಾವು ವಿಶ್ವದ ಮಾಲೀಕರಾಗುತ್ತೀರಿ ಅಂದ ಮೇಲೆ ಮಕ್ಕಳಿಗೆ ಸರ್ವೀಸ್ನ ನಶೆ ಇರಬೇಕು. ಎಲ್ಲ ಆತ್ಮಗಳನ್ನು ಕರೆದೊಯ್ಯಲು ತಂದೆಯು ಬಂದಿದ್ದಾರೆ. ಆದ್ದರಿಂದ ಬಂದು ತಿಳಿದುಕೊಳ್ಳಿ ಎಂದು ಪತ್ರ ಬರೆಯಿರಿ. ಖಂಡಿತ ಈಗ ನಾಟಕವು ಪೂರ್ಣವಾಯಿತು. ತಂದೆಯು ಕರೆದೊಯ್ಯಲು ಬಂದಿದ್ದಾರೆ. ನಂತರ ನಾವು ಸುಖಧಾಮಕ್ಕೆ ಬರುತ್ತೇವೆ ಅಂದರೆ ಆತ್ಮವು ಖುಷಿಯಾಗುತ್ತದೆ. ಅರ್ಧ ಕಲ್ಪ ಪೂಜಾರಿಗಳಾಗಿ ತಂದೆಯನ್ನು ನೆನಪು ಮಾಡಿದೆವು. ಈಗ ಮತ್ತೆ ಪೂಜ್ಯರಾಗಬೇಕಾಗಿದೆ ಅಂದ ಮೇಲೆ ಎಷ್ಟೊಂದು ಖುಷಿಯಾಗಬೇಕು. ಖುಷಿ ಇಲ್ಲದಿರುವುದರಿಂದ ಅಳುತ್ತಿರುತ್ತಾರೆ. ಯಾರು ಅಳುತ್ತಾರೆಯೋ ಅವರು ಕಳೆದುಕೊಳ್ಳುತ್ತಾರೆ. ಅಂತಹ ಸುಖ ಕೊಡುವಂತಹ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬಂದರೆ ಅದು ಮಾಲೆಯ ಮಣಿಯಾಗುತ್ತದೆ. ತಂದೆಯ ಶ್ರೀಮತದಿಂದ ಶ್ರೇಷ್ಠರಾಗುತ್ತೀರಿ. ಈ ತಂದೆಯೂ ಹೇಳುತ್ತಾರೆ,
ಹೆಜ್ಜೆ ಹೆಜ್ಜೆಯಲ್ಲೂ ತಂದೆಯ ಶ್ರೀಮತದಂತೆ ನಡೆಯಿರಿ. ಶ್ರೀಮತವೇ ಶ್ರೇಷ್ಠ, ಬಹಳ ಶ್ರೇಷ್ಠ ವಿದ್ಯೆಯಾಗಿದೆ. ಯಾತ್ರೆಗಳಿಗೆ ಮನುಷ್ಯರು ಹೋಗುತ್ತಾರೆ. ಬಹಳ ಪರಿಸ್ಥಿತಿಗಳು ಎದುರಿಗೆ ಬರುತ್ತವೆ. ಮೊದಲು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು. ಈಗ ಸರ್ಕಾರವು ಸುಲಭ ಮಾಡಿದೆ ಅಂದ ಮೇಲೆ ತಂದೆಯು ತಿಳಿಸುತ್ತಾರೆ, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯಿರಿ. ಜೋಪಾನವಾಗಿ ಏರಿದರೆ ವೈಕುಂಠದ ಪ್ರಾಪ್ತಿ, ಬಿದ್ದರೆ ಪುಡಿ ಪುಡಿ. ಹೆಜ್ಜೆ ಹೆಜ್ಜೆಯಲ್ಲಿ ಸಲಹೆಯನ್ನು ಪಡೆಯಬೇಕು. ಶಿವಬಾಬಾ ಥ್ರೂ ಬ್ರಹ್ಮ ಅಥವಾ ಬ್ರಹ್ಮಕುಮಾರಿ ಎಂದು ಪತ್ರವನ್ನು ಬರೆಯಿರಿ. ಆಗ ಶಿವ ತಂದೆಯ ನೆನಪು ಬರುತ್ತದೆ. ಆದರೆ ಬಹಳ ಮಕ್ಕಳು ಪತ್ರ ಬರೆಯುವುದೇ ಮರೆಯುತ್ತಾರೆ. ಒಂದು ದಿನ ಎಲ್ಲರ ಬುದ್ಧಿಯ ಬೀಗವು ಖಂಡಿತ ತೆರೆಯುತ್ತದೆ. ಮಕ್ಕಳಿಗೆ ಸರ್ವೀಸ್ನ ಬಹಳ ಆಸಕ್ತಿ ಬೇಕು. ಬಹಳ ಸರ್ವೀಸ್ ಮಾಡಬೇಕು. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಾನಾಗಿಯೇ ಖರ್ಚು ಬರುತ್ತದೆ. ಅನಾಯಾಸವಾಗಿಯೇ ಎಲ್ಲವೂ ಆಗುತ್ತಾ ಹೋಗುತ್ತದೆ. ತಂದೆಯು ಹೇಳುತ್ತಾರೆ, ನಿಮಗೆ 3 ಹೆಜ್ಜೆ ಭೂಮಿ ಸಿಗುವುದು ಕಷ್ಟವಾಗಿದೆ. ಆದರೂ ಸಹ ತಾವು ಕಲ್ಪದ ಮೊದಲು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದೀರಿ. ಒಳ್ಳೆಯದು. ತಂದೆಯು ಬಹಳ ತಿಳಿಸುತ್ತಾರೆ. ಧಾರಣೆಯೂ ಆಗಬೇಕು. ಹೆಚ್ಚು ಊಟ ತಿನ್ನುವುದರಿಂದ ಜೀರ್ಣವಾಗುವುದಿಲ್ಲ. ಪ್ರದರ್ಶನೆಯಲ್ಲಿ ಬಲೆ ಅನೇಕರು ಬರುತ್ತಾರೆ. ಆದರೆ ಒಬ್ಬರಿಗೂ ಸಹ ಇವರಿಗೆ ಓದಿಸುತ್ತಿರುವವರು ಅಥವಾ ರಾಜಯೋಗವನ್ನು ಕಲಿಸುತ್ತಿರುವವರು ತಂದೆಯೆಂದು ನಿಶ್ಚಯ ಕುಳಿತುಕೊಳ್ಳುವುದಿಲ್ಲ. ಮೊಟ್ಟ ಮೊದಲು ಈ ನಿಶ್ಚಯವನ್ನು ಕೂಡಿಸಬೇಕು. ತಾವು ತಿಳಿಸಬಹುದು, ಇವರು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು. ರಚಯಿತನಂತೂ ಒಬ್ಬರೇ, ಪರಮಪಿತ ಪರಮಾತ್ಮನಾಗಿದ್ದಾರೆ. ತಂದೆಯಿಂದಲೇ ಆಸ್ತಿ ಸಿಗಬೇಕು. ಎಲ್ಲಿಯ ತನಕ ತಂದೆಗೆ ಮಕ್ಕಳಾಗುವುದಿಲ್ಲವೋ ಅಲ್ಲಿಯ ತನಕ ಆಸ್ತಿಯೂ ಸಿಗಲು ಸಾಧ್ಯವಿಲ್ಲ. ಭಕ್ತರಿಗೆ ಫಲ ಕೊಡುವಂತಹವರು ತಂದೆಯಾಗಿದ್ದಾರೆ. ಇಷ್ಟೆಲ್ಲ ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ ಮತ್ತು ಪ್ರಜಾಪಿತ ಬ್ರಹ್ಮರವರಿಗೂ ಸಹ ಕ್ರಿಯೇಟರ್ ಎಂದು ಹೇಳಲಾಗುತ್ತದೆ. ಈಗ ಹೊಸ ಜಗತ್ತಿನ ರಚನೆಯಾಗುತ್ತದೆ. ಭಗವಾನುವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಒಳ್ಳೆಯದು. ಮಧುರಾತಿ ಮಧುರ ಅದೃಷ್ಟ ನಕ್ಷತ್ರಗಳ ಪ್ರತಿ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಂದೆಯ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸರ್ವೀಸ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಖಂಡಿತ ಮಹಾದಾನಿಯಾಗಬೇಕು. ದಾನ ಮಾಡುವುದರಲ್ಲಿ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ. ಸೆಕೆಂಡ್ ಪಾಯಿಂಟ್, ಗುರಿ ಉನ್ನತವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿ ನಡೆಯಬೇಕು. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತವನ್ನು ಪಡೆಯುತ್ತಿರಬೇಕು. ವರದಾನ: ಲಗನ್ನಿನ ಅಗ್ನಿಯಲ್ಲಿ ಎಲ್ಲ ಚಿಂತೆಗಳನ್ನು ಸಮಾಪ್ತಿಗೊಳಿಸುವಂತಹ ನಿಶ್ಚಯ ಬುದ್ಧಿ ನಿಶ್ಚಿಂತರಾಗಿ. ಲಗನ್ನಿನ ಅಗ್ನಿಯಲ್ಲಿ ಎಲ್ಲ ಚಿಂತೆಗಳನ್ನು ಸಮಾಪ್ತಿಗೊಳಿಸುವಂತಹ ನಿಶ್ಚಯ ಬುದ್ಧಿ ನಿಶ್ಚಿಂತರಾಗಿ. ವಿವರಣೆ: ಯಾವ ಮಕ್ಕಳು ನಿಶ್ಚಯ ಬುದ್ಧಿಯವರಾಗಿದ್ದಾರೆ ಅವರು ಎಲ್ಲ ಮಾತುಗಳಲ್ಲಿ ನಿಶ್ಚಿಂತರಾಗಿರುತ್ತಾರೆ. ಚಿಂತೆಗಳೆಲ್ಲವೂ ಸಮಾಪ್ತಿಯಾಯಿತು. ತಂದೆಯ ಚಿಂತೆಗಳ ಚಿತೆಯಿಂದ ಮೇಲೆತ್ತಿ ಹೃದಯ ಸಿಂಹಾಸನದಲ್ಲಿ ಕೂರಿಸಿಕೊಂಡು ಬಿಟ್ಟರು. ತಂದೆಯೊಂದಿಗೆ ಲಗನ್ ಉಂಟಾಯಿತು ಮತ್ತು ಲಗನ್ನಿನ ಆಧಾರದಿಂದ ಲಗನ್ನಿನ ಅಗ್ನಿಯಲ್ಲಿ ಎಲ್ಲ ಚಿಂತೆಗಳು ಸಮಾಪ್ತಿಯಾಯಿತು. ಹೇಗೆಂದರೆ ಅದಿಲ್ಲವೇ ಇಲ್ಲ. ತನುವಿನ ಚಿಂತೆಯೂ ಇಲ್ಲ, ಮನಸ್ಸಿನಲ್ಲಿ ಯಾವುದೇ ವ್ಯರ್ಥ ಚಿಂತೆಯೂ ಇಲ್ಲ ಮತ್ತು ಧನದ ಚಿಂತೆಯೂ ಇಲ್ಲ.
ಏನಾಗುತ್ತದೆಯೋ ಎನ್ನುವುದೂ ಇಲ್ಲ. ಜ್ಞಾನದ ಶಕ್ತಿಯಿಂದ ಎಲ್ಲವನ್ನೂ ತಿಳಿದುಬಿಟ್ಟರು. ಆದ್ದರಿಂದ ಎಲ್ಲ ಚಿಂತೆಗಳಿಂದ ದೂರವಾಗಿ ನಿಶ್ಚಿಂತ ಜೀವನವಾಯಿತು. ಸ್ಲೋಗನ್: ಹೀಗೆ ಅಚಲ ಅಡೋಲರಾಗಿರಿ. ಅದರಿಂದ ಯಾವುದೇ ಪ್ರಕಾರದ ಸಮಸ್ಯೆಯು ಬುದ್ಧಿಯೆಂಬ ಕಾಲನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಹೀಗೆ ಅಚಲ ಅಡೋಲರಾಗಿರಿ. ಅದರಿಂದ ಯಾವುದೇ ಪ್ರಕಾರದ ಸಮಸ್ಯೆಯು ಬುದ್ಧಿಯೆಂಬ ಕಾಲನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಓಂ ಶಾಂತಿ.